ನಿಮ್ಮ ಹಣವನ್ನ ಡೈವರ್ಸಿಫೈ ಯಾಕೆ ಮಾಡಬೇಕು? ನಿಮ್ಮ ಹಣವನ್ನ ನೀವು ಒಂದೇ ಸ್ಟಾಕ್ ಅಲ್ಲಿ ಅಥವಾ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಸ್ಟಾಕ್ ಅಥವಾ ಆ ಸೆಕ್ಟರ್ ಕ್ರಾಶ್ ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತುಂಬಾ ದೊಡ್ಡ ಹೊಡೆತವನ್ನು ನೋಡ್ತೀರಾ. ಹಾಗಾಗಿ ನಿಮ್ಮ ಹತ್ರ 1 ಲಕ್ಷ ಇದೆ ಅಂತಂದ್ರೆ IT ಸೆಕ್ಟರ್ ಅಲ್ಲಿ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, FMCG, ಫಾರ್ಮಾ, ಆಟೋ ಈ ತರ 5 ಸೆಕ್ಟರ್ಗಳಿಗೆ ಅಮೌಂಟ್ ನ ಡೈವರ್ಸಿಫೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ IT ಸೆಕ್ಟರ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ ಅಂತ IT ಸೆಕ್ಟರ್ ಮೇಲೆ ಅಷ್ಟೇ ಹಾಕಿದ್ದೀನಿ ಅಂದ್ರೆ ಈಗ OpenAI ಬಂದಿರೋದ್ರಿಂದ IT ಸೆಕ್ಟರ್ಗಳು ಫಾಲ್ ಆಗ್ತಾ ಇದಾವೆ. ಅಂಡ್ ಆಲ್ಸೋ ಓನ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇನ್ವೆಸ್ಟ್ ಮಾಡಿ, ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಸಮ್ ಅಮೌಂಟ್ FD ಇಡಿ, ಸಮ್ ಅಮೌಂಟ್ SIP ಮಾಡಿ, ಅಥವಾ ಸಮ್ ಅಮೌಂಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಹಾಕಿ. ಸೊ ಈ ತರ ಡೈವರ್ಸಿಫೈ ಮಾಡೋದ್ರಿಂದ ಒಂದು ಕಡೆ ಹೊಡೆತ ಬಿದ್ರೂ ಕೂಡ ಇನ್ನೊಂದು ಕಡೆ ನಿಮ್ಗೆ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಇರೋ ಮನಿನ ನಾವು ಮ್ಯಾನೇಜ್ ಮಾಡಿ, ಡೈವರ್ಸಿಫೈ ಮಾಡಿ, ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ, ಬೇರೆ ಬೇರೆ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಅಮೌಂಟ್ ಒಂದು ಸ್ಟಾಕ್ ಬಿದ್ರೂ ಕೂಡ ಇನ್ನೊಂದು ಸ್ಟಾಕ್ ಅಲ್ಲಿ ಪ್ರಾಫಿಟ್ ಕೊಡ್ತಾ ಇರುತ್ತೆ. ಸೊ ಈ ತರ ಸ್ಟಾಕ್ ಮಾರ್ಕೆಟ್ ನ ನಾಲೆಜ್ ಗಾಗಿ ನನ್ನ ಅಕೌಂಟ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.